ನಮಸ್ಕಾರ ಕನ್ನಡಿಗರೇ, ಅಂಬಿ ರೆಬಲ್ಯೂಸಿಂದ ನಾನು ಪ್ರಭುದೇವ್. ಸ್ನೇಹಿತರೆ, ಇವತ್ತು ಸದನದಲ್ಲಿ ವಿಪಕ್ಷಗಳ ನಾಯಕ ಆರ್ ಅಶೋಕ್ರವರು ಪರಪ್ಪನ ಅಗ್ರಹಾರದಲ್ಲಿರುವಂಥ ಕೇಂದ್ರ ಕಾರಾಗೃಹದಲ್ಲಿ ಇವತ್ತೇನಿದೆ ಕ್ರಿಮಿನಲ್ಗಳಿಗೆಲ್ಲ ಏನು ಮೊಬೈಲ್ ಇರ್ಬೋದು, ಅಲ್ಲಿ ಬರ್ಡೇ ಪಾರ್ಟಿ ಆಗಿರ್ಬೋದು, ಅಲ್ಲಿ ಹಣ ಇರ್ಬೋದು, ಈ ಥರ ಎಲ್ಲ ಒಳಗಡೆ ಜೈಲು ಒಳಗಡೆ ಬಂದಿಖಾನೆ ಒಳಗಡೆ ನಡೀತಿದೆ ಅಂತ ಈಗಾಗಲೇ ಎಲ್ಲ ವೈರಲ್ ಆಗಿ ಅಲ್ಲಿ ವೀಡಿಯೋಸ್ ಎಲ್ಲ ಚಾನಲ್ಗಳು ಬಂದಿದೆ. ಈ ಅದನ್ನು ಸದನದಲ್ಲಿ ಆರ್ ಅಶೋಕ್ ಅವರು ಪ್ರಸ್ತಾಪನೆ ಮಾಡಿದ್ದಾರೆ. ಆದರೆ ಅಶೋಕ್ ಪ್ರಸ್ತಾಪನೆ ಮಾಡಿರೋದ್ರ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂದರೆ, ಪೊಲೀಸ್ನವರು ಬರೀ ಗೇಟಲ್ಲಿ ನಿಂತ್ಕೊಂಡಿರೋ ಮಾತ್ರ ಹಣ ಪಡಿತಿದ್ದಾರೆ, ಮೊಬೈಲ್ ಇದೆ, ಆ್ಯಂಡ್ರಾಯ್ಡ್ ಮೊಬೈಲ್ಗಳೆಲ್ಲ ಅಲ್ಲಿ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ಈಗ ಜೈಲು ಸಿಬ್ಬಂದಿ ಎಲ್ಲರೂ, ಅಂದರೆ ಒಂದು ಜೈಲು ಸಿಬ್ಬಂದಿ ಏನಿದ್ದಾರೆ ಅವರೆಲ್ಲ ಒಂದು ಗುಂಪುಗಾರಿಕೆ ಮಾಡ್ಕೊಂಡು ಒಂದು ಫೋನ್ಗೆ ಇವತ್ತು ಕೇಂದ್ರ ಕಾರಾಗೃಹದಲ್ಲಿ 1 ಲಕ್ಷ ರೂಪಾಯಿಂದ 2 ಲಕ್ಷ ರೂಪಾಯಿ ಇದೆ ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ಗೆ. ಇವತ್ತು ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ಏನಾಗಿದೆ ಅಂತಂದರೆ, ಒಂದು ಸಿಗರೇಟ್ ಬೆಲೆ, ಒಂದು ಕಿಂಗ್ ಸಿಗರೇಟ್ ಬೆಲೆ 3,000 ರೂಪಾಯಿ. ಆದರೆ ಒಬ್ಬ ವ್ಯಕ್ತಿ, ಕೇಂದ್ರ ಕಾರಾಗೃಹದಲ್ಲಿರುವಂಥ ವ್ಯಕ್ತಿ, ನಮಗೆ ಖಚಿತ ಮಾಹಿತಿ ಪ್ರಕಾರ ಹೇಳ್ತಾ ಇದ್ದೀವಿ, 5,000 ರೂಪಾಯಿನ ಅವನು ದುಡ್ಡನ್ನ ಒಳಗಡೆ ತರಿಸ್ಕೋಬೇಕು ಅಂದರೆ ಅವನಿಗೆ 1,500 ರೂಪಾಯಿ ಕಮಿಷನ್ ಇಟ್ಕೋತಾರಂತೆ, 3,500 ರೂಪಾಯಿ ಕೊಡ್ತಾರಂತೆ. ಇದು ಜೈಲಲ್ಲಿ ಕೋಟ್ಯಾಂತರ ರೂಪಾಯಿ ದಂಡ ಹಿಡಿದಿದೆ. ಅಂದರೆ ಉಳ್ಳವರಿಗೆ ಮಾತ್ರ ಜೈಲು. ಬೆಂಗಳೂರು ಕೇಂದ್ರ ಕಾರಾಗೃಹ ಏನಿದೆ ಉಳ್ಳವ್ರಿಗೆ ಮಾತ್ರ ಆಗಿದೆ, ಅವರಿಗೆ ಎಲ್ಲ ಥರ ಸೌಲಭ್ಯ ಕೊಡ್ತಾರೆ ದುಡ್ಡಿರೋರಿಗೆ. ಅದೇ ರೀತಿ ಈಗ ಬೆಂಗಳೂರು ಏನಿದೆ ಕೇಂದ್ರ ಕಾರಾಗೃಹದಲ್ಲಿ ಹೊಸದಾಗಿ ಅಲೋಕ್ ಕುಮಾರ್ ಬಂದಿದ್ದಾರೆ. ಅವ್ರು ಏನು ಮಾಡ್ತಾರೆ ಅಂತ ನಾವು ಮುಂದೆ ಕಾದು ನೋಡೋಣ. ಯಾಕೆಂದರೆ ಅಲೋಕ್ ಕುಮಾರ್ ಅವರು ಇವಾಗ ಬಂದಿರೋದ್ರಿಂದ ಈಗ ಸಣ್ಣ ಪುಟ್ಟ ಮಾಹಿತಿ ಸಿಕ್ಕಿರ್ತದೆ. ಆದರೆ ಜೈಲಿನ ಎಲ್ಲ ಸಿಬ್ಬಂದಿಗಳು ಗುಂಪು ಮಾಡ್ಕೊಂಡು ಪ್ರತಿಯೊಬ್ಬರೂ ಇದರಲ್ಲಿ ಇನ್ವಾಲ್ವ್ ಆಗಿ ಗುಂಪುಗಾರಿಕೆ ಮಾಡ್ಕೊಂಡು ಕಂಡ್ರು ಕಾಣ್ದಂಗೆ ನೋಡ್ದಂಗೆ ಅಲ್ಲಿ ಏನಾಯ್ತದೆ ಅಂದರೆ, ಒಂದು ಮೊಬೈಲ್ ಹೋಗ್ಬೋದು, ಒಂದು ಗಾಂಜಾ ಹೋಗ್ಬೋದು, ಮತ್ತು ಈ ಥರ ಯಾವುದೇ ವಸ್ತುಗಳು ಹೋಗ್ಬೋದು, ಡ್ರಿಂಕ್ಸ್ ಹೋಗ್ಬೋದು. ಇದಕ್ಕೆಲ್ಲ ಅಲ್ಲಿರೋ ಸಿಬ್ಬಂದಿಗಳೇ ಟೋಟಲಿ ಎಲ್ಲ ಸಿಬ್ಬಂದಿನೂ ನೋಡಿದ್ರು ಗೊತ್ತಿದ್ರು ಸುಮ್ಮನಾಗಿದ್ದಾರೆ. ಯಾಕೆಂದರೆ ಇವತ್ತಿಗೆ ನಿಮ್ಗೆ ಗೊತ್ತು, ಒಬ್ಬ ಜೈಲಲ್ಲಿ ಒಂದು ಸ್ಟೇಷನಿಂದ ಕರ್ಕೊಂಡು ಹ್ಯಾಂಡ್ ಓವರ್ ಮಾಡಿದ ಸಂದರ್ಭದಲ್ಲಿ ಅವ್ರನ್ನ ಪ್ರತಿಯೊಬ್ಬರೂ ಒಂದು ಒಡದಾರದಿಂದ ಪ್ರತಿಯೊಂದು ನೋಡಿ ಚೆಕ್ ಮಾಡಿ ವೆರಿಫೈ ಮಾಡಿ ಅವರು ಜೈಲೊಳಗಡೆ ಕೇಂದ್ರ ಕಾರಾಗೃಹ ಬಿಟ್ಕೋತಾರೆ. ಆದರೆ ಇದೆಲ್ಲ ನಡೆದಂಥ ಸಂದರ್ಭದಲ್ಲಿ ಯಾವ ರೀತಿ ಹೋಯ್ತಾ ಇದೆ, ದೊಡ್ಡ ಅಧಿಕಾರಿಗಳೇ ಶಾಮೀಲಾಗಿ ಈ ಜೈಲಿನ ವ್ಯವಸ್ಥೆನ ಹಾಳು ಮಾಡಿದ್ದಾರೆ. ಈ ಕೇಂದ್ರ ಕಾರಾಗೃಹ ಬದಲು ಅವರು ರೆಸ್ಟ್ ರೂಮ್ ಆಗ್ಬಿಡೈತೆ. ಕೆಲವು ರೌಡಿಗಳಿಗೆ, ಕ್ರಿಮಿನಲ್ಗಳಿಗೆ ರೆಸ್ಟ್ ರೂಮ್ ಆಗ್ಬಿಡೈತೆ. ನೋಡಿ, ಈಗ ನಾನು ಈಗಾಗಲೇ ಹೇಳಿದೆ, 5,000 ರೂಪಾಯಿ ಕೊಟ್ಟರೆ 3,000 ರೂಪಾಯಿನ ಅವರು ಸ್ಕ್ಯಾನರ್ ಕಳಿಸ್ಕೊಡ್ತಾರೆ. ಆ ಸ್ಕ್ಯಾನರ್ಗೆ ಹಾಕ್ಸ್ಕೊಂಡು ಅವರು ಅಲ್ಲಿ 3,000 ರೂಪಾಯಿ ಅವ್ರಿಗೆ ಕ್ಯಾಶ್ ಕೊಡ್ತಾರೆ. ಜೈಲೊಳಗೆ ಹಣದ ಟ್ರಾನ್ಸಾಕ್ಷನ್ ನಡೀತಿದೆ, ಫೋನ್ಪೇಗೆ ಹಣ ಹಾಕ್ಸ್ತಿದ್ದಾರೆ. ಇವತ್ತು ಯಾವ ರೀತಿ ಟೆಕ್ನಾಲಜಿಗಳಿವೆ. ಈಗ ಕೇಂದ್ರ ಕಾರಾಗೃಹದಿಂದ ಎಷ್ಟು ಕರೆಗಳು ಹೋಗ್ತಿದ್ದಾವೆ, ಎಷ್ಟು ಕರೆಗಳು ಮಾಡ್ತಿದ್ದಾರೆ, ಎಷ್ಟು ಕಡೆಗೆ ಬರ್ತಿದೆ ಅಂತ ಇವತ್ತು ಎಲ್ಲ ಥರ ನೆಟ್ವರ್ಕಲ್ಲಿ ಚೆಕ್ ಮಾಡುವಂಥ ಎಲ್ಲ ಟೆಕ್ನಾಲಜಿಗಳು ಬಂದುಬಿಟ್ಟಿದ್ದಾವೆ. ಆದರೂ ಸಹ ಇದನ್ನು ಯಾರೂ ಪತ್ತೆ ಹಚ್ತಾನೆ ಇವರು ಅದನ್ನು ಕೇಸ್ ಮುಚ್ಚಾಕೋದಕ್ಕೋಸ್ಕರ ಒಬ್ಬ ಅಧಿಕಾರಿ ಇನ್ನೊಬ್ಬಂಗೆ ಲಂಚ ಕೊಡೋದು, ಇನ್ನೊಬ್ಬ ಅಧಿಕಾರಿ ಇನ್ನೊಬ್ಬಂಗೆ ಲಂಚ ಕೊಡೋದು. ಅಧಿಕಾರಿಗಳು ಮಾಡ್ತಲೇ ಇರೋದ್ರಿಂದ ಕೇಂದ್ರ ಕಾರಾಗೃಹ ಏನಿದೆ ಬೆಂಗಳೂರು ನಗರದಲ್ಲಿರುವಂಥ ಕೇಂದ್ರ ಕಾರಾಗೃಹ ಇದು ಬದಲಾವಣೆ ಹೋಗಿ ಸಾಧ್ಯನೇ ಇಲ್ಲ. ಇದಕ್ಕೆ ಏನಿದೆ ಈಗ ಹೊಸ್ದಾಗಿ ಬಂದಿರೋ ಅಲೋಕ್ ಕುಮಾರೇ ಇದಕ್ಕೇನೋ ಪರಿಹಾರ ಹುಡುಕ್ತಾರ, ಕಾದು ನೋಡೋಣ. ಈಗ ಸದ್ಯಕ್ಕಂತ ಹೇಳ್ತಾ ಇದ್ದೀನಿ, ಈಗ ಆಲ್ರೆಡಿ ನನಗೆ ಬಂದಿರೋ ಖಚಿತ ಮಾಹಿತಿ ಪ್ರಕಾರ ಒಂದು ಕಿಂಗ್ ಸಿಗರೇಟ್ಗೆ 3,000 ರೂಪಾಯಿ ಇದೆ. ಇದನ್ನು ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯವರೇ ಆಗಲಿ, ಗೃಹ ಮಿನಿಸ್ಟ್ರಿ ಆಗಲಿ ಬದಲಾವಣೆ ಮಾಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊತೀವಿ. ನಮಸ್ಕಾರ.